ಪುಟಿ, ಯಾಕಪ್ಪ, ಯಾಕೆ ನನ್ನ ಇಷ್ಟೊಂದು ಕಾಡ್ತಾ ಇದೆಯಾ? ನನ್ನ ಪುಟ್ಟಿ ಧ್ವನಿ ಕೇಳಿಸ್ತಾ ಇದೆ, ಆದ್ರೆ ಅವಳು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವಳೇನೋ ಅಪಾಯದಲ್ಲಿದ್ದಾಳೆ, ಎಲ್ಲೋ ಇದ್ದಾಳೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ನನ್ನ ಪುಟ್ಟಿನ ಕಾಪಾಡಬೇಕು. ಅವಳು ಎಲ್ಲಿದ್ದಾಳೆ ಅಂತ ಹೇಳು ಶಿವಪ್ಪ, ನನಗವಳನ್ನ ತೋರಿಸು, ನಾನು ಅವಳನ್ನ ಕಾಪಾಡಬೇಕು. ಊರಲ್ಲಿ ನನ್ನನ್ನು ಎಲ್ಲರೂ ಹುಚ್ಚ ಅನ್ಕೊಂಡಿದ್ದಾರೆ. ನಾನು ಹುಚ್ಚ ಅಲ್ಲ, ನನ್ನ ತಂಗಿ ಬದುಕಿದಾಳೆ ಅಂತ ನಾನು ನಿರೂಪಿಸ್ಬೇಕು. ನನಗೆ ಗೊತ್ತು ನನ್ನ ತಂಗಿ ಸತ್ತಿಲ್ಲ ಅಂತ. ಅವಳು ಎಲ್ಲಿದ್ದಾಳೆ ಅಂತ ನಿನಗೆ ಮಾತ್ರ ಗೊತ್ತು. ಈಗ ನಿನ್ನ ಬಾಯಿ ಬಿಡಲೇಬೇಕು. ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಹೇಳಲೇಬೇಕು. ಹೇಳು ಶಿವಪ್ಪ, ಹೇಳು. ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಸೂಚನೆ ಆದ್ರೂ ಕೊಡಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ಸುಳಿವಾದ್ರೂ ಕೊಟ್ಟು ಕಾಪಾಡುವಂತ ಇಷ್ಟೆಲ್ಲ ಬೇಡ್ಕೊಂಡ್ರು ಈಗಲೂ ನನ್ನನ್ನು ಕಾಯಿಸ್ತೀಯ ಅನ್ನೋದಾದ್ರೆ ನೀನು ದೇವ್ರ. ನಾನಿನ್ ಯಾವತ್ತೂ ನಿನ್ನ ಮುಖ ನೋಡಲ್ಲ, ನಿನಗೆ ಕೈಯೂ ಮುಗಿಯಲ್ಲ. ಬೇಡ, ನನಗೆ ನೀನು ಬೇಡ. ನನಗೆ ನನ್ನ ತಂಗಿ ಬೇಕು. ನನ್ನ ತಂಗಿನ ಕೊಟ್ಬಿಡು. ನನ್ನ ಜೊತೆ ಆಟ ಆಡಬೇಡ. ದಯವಿಟ್ಟು ನನ್ನ ತಂಗಿನ ಕೊಟ್ಬಿಡು. ಇನ್ನು ಮುಂದೆ ನಾನು ಅವಳನ್ನ ಭದ್ರವಾಗಿ ನೋಡ್ಕೋತೀನಿ. ನಿನ್ನ ಹತ್ರ ಯಾವತ್ತೂ ಬೇಡ್ಕೊಳ್ಳಲ್ಲ, ನಿನಗೆ ನನ್ನ ತೊಂದರೆ ಕೊಡಲ್ಲ. ನೋಡು, ನೀನು ಅವಳನ್ನ ತೋರಿಸೋವರೆಗೂ ನಾನಿಲ್ಲಿಂದ ಹೋಗಲ್ಲ. ನಾನಿಲ್ಲಿಂದ ಹೋಗೋದೇ ಆದ್ರೆ ನನ್ನ ತಂಗಿನ ಇಲ್ಲಿಂದ ಕರ್ಕೊಂಡೇ ಹೋಗೋದು. ಎಲ್ಲಿದ್ದಾಳೆ ನನ್ನ ತಂಗಿ? ಎಲ್ಲಿದ್ದಾಳೆ ನನ್ನ ಪುಟ್ಟಿ? ಎಲ್ಲಿದ್ದಾಳೆ? ಅಣ್ಣ, ಪುಟ್ಟಿ, ಅಣ್ಣ, ಪುಟ್ಟಿ, ಯಾಕಮ್ಮ ಹೀಗೆ ಮಾಡ್ತಿದ್ಯಾ? ಕೂಗ್ತೀಯ, ಕಣ್ಣಿಗೆ ಕಾಣಿಸಲ್ಲ. ಕಣ್ಮುಂದೆ ಬಂದ್ರೆ, ಮಾತಾಡ್ಸಿದ್ರೆ ಕಣ್ಮರೆ ಆಗ್ಬಿಡ್ತೀಯ. ಯಾಕಮ್ಮ, ಯಾಕೆ ಈ ರೀತಿ ನನ್ನನ್ನು ಕಾಡ್ತಾ ಇದೆಯಾ? ನನ್ನನ್ನು ಬಿಟ್ಟು ಹೋಗೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತಮ್ಮ? ನಿನ್ನ ನಾನು ಎಲ್ಲೆಲ್ಲಿ ಹುಡುಕಾಡ್ದೆ ಗೊತ್ತಾ? ಇನ್ನೊಂದ್ಸಲಿ ಹೀಗೆಲ್ಲ ಮಾಡಬೇಡಮ್ಮ. ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ. ಇಲ್ಲ ಅಣ್ಣ, ಇನ್ಮೇಲೆ ನೀನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಸರಿ ಸರಿ, ಬಾ ಮನೆಗೆ ಹೋಗೋಣ. ಪಾಪ ಇಂದ್ರ ನಿನ್ನ ನೆನೆಸ್ಕೊಂಡು ಕೊರಗ್ತಾ ಇದ್ದಾನೆ. ಅವನ ಕಷ್ಟನ ನನ್ನಿಂದ ನೋಡೋಕ್ಕಾಗ್ತಿಲ್ಲಮ್ಮ. ನೀನ್ ಬಂದ್ರೆ ಎಲ್ರೂ ಸಂತೋಷ ಪಡ್ತಾರಮ್ಮ. ಅಜ್ಜಿ, ಕೆಂಪ, ಅತ್ತೆ, ಮಾವಯ್ಯ ಎಲ್ರೂ ಸಂತೋಷ ಪಡ್ತಾರೆ. ಬಾ ಪುಟ್ಟಿ, ಬಾ ಮನೆಗೆ ಹೋಗೋಣ. ನಡಿ. ಪುಟಿ, ಪುಟಿ, ಪುಟಿ. ಅಮ್ಮ, ನನ್ನ ತಂಗಿನೆಲ್ಲಾದ್ರೂ ನೋಡಿದ್ರ? ಇಲ್ವಲ್ಲಪ್ಪ, ಇಲ್ಯಾರು ಬಂದಿಲ್ಲ. ಇಲ್ಲ, ಈಗ ತಾನೇ ನನ್ನ ಜೊತೆ ಇಲ್ಲೇ ಮಾತಾಡ್ತಾ ಇದ್ಲು. ಇವಾಗ ಕಾಣ್ತಾನೆ ಇಲ್ಲ, ಎಲ್ಲಿ ಹೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೆದರ್ಬೇಡಪ್ಪ, ಈ ಶಿವನ್ ದೇವಸ್ಥಾನ ಅಂತಿಂತದ್ದಲ್ಲ. ಈ ಬೃಂದಾವನದಲ್ಲಿ ನಮ್ಮ ಸ್ವಾಮಿಗಳು ಜೀವಂತ ಸಮಾಧಿಯಾಗಿದ್ದಾರೆ. ಅವ್ರ ಶಕ್ತಿನೂ ಅಂತಿಂತದ್ದಲ್ಲ. ಇಲ್ಲಿ ಒಳ್ಳೆಯವ್ರು ಬಂದು ಏನೇ ಕೇಳಿದ್ರು ಈಡೇರಿಸ್ತಾರೆ. ನನ್ ಮಾತು ಸುಳ್ಳಾದ್ರೆ ನೀನ್ ಹೋಗಿ ಕೇಳ್ಕೊಂಡು ನೋಡು. ಇಲ್ಲಿಂದ ಆಚೆ ಹೋಗೋಷ್ಟ್ರಲ್ಲಿ ನಿನ್ ತಂಗಿ ಜೊತೆನೆ ಹೋಗ್ತೀಯ.
ನಿಮ್ಮ ಬಾಯಾರಿಕೆಯಿಂದ ಅಷ್ಟಾದ್ರೆ ಸಾಕಮ್ಮ. ಖಂಡಿತ ಆಗತ್ತಪ್ಪ. ಆ ಭಗವಂತನ ಕೃಪೆ, ನಮ್ ಗುರುಗಳ ಕೃಪೆ ನಿಮ್ಮೇಲಿರೋದ್ರಿಂದಾನೆ ನೀವು ಇಲ್ಲಿ ತನಕ ಬಂದಿದ್ದೀರಾ. ಅವ್ರ ಕೃಪೆ ನಿಮ್ಮೇಲಿದೆ ಅಂದಮೇಲೆ ನಿಮ್ ತಂಗಿ ಸಿಕ್ಕೇ ಸಿಗ್ತಾಳೆ. ಗಂಗೆನ ಭೂಮಿ ಗೀಳ್ಸೋಕೆ ಆ ಭಗೀರಥ ಪಟ್ಟು ಹಿಡಿದು ಕೂತ್ ಹಾಗೆ ನೀನು ಹೋಗಿ ಆ ಭಗವಂತನ ಹತ್ರ ಪಟ್ಟು ಹಿಡಿದು ಕೂರು. ಆ ಭಗವಂತ ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನಿನ್ಗೆ ದಾರಿ ತೋರಿಸ್ತಾನೆ. ಎಲ್ಲಮ್ಮ ದಾರಿ ತೋರಿಸ್ತಾನೆ. ದಾರಿ ತೋರಿಸ್ಬೇಕಾದವನೇ ದಾರಿ ಕಾಣದೇ ಇರೋ ಹಾಗೆ ಮಾಡಿ ನನ್ನನ್ನು ಕಾಡ್ತಾ ಇದ್ದಾನೆ. ಮಕ್ಕಳನ್ನ ಕಾಡ್ಸೋದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳು. ಆದ್ರೆ ಅದೇ ಮಗು ಅತ್ತಾಗ ಹೋಗಿ ಎತ್ಕೊಂಡು ಮುದ್ದಾಡ್ತೀವಿ. ಹಾಗೆ ದೇವ್ರು ಕೂಡ ಹೋಗಿ ದೇವ್ರ ಹತ್ರ ಕೇಳ್ಕೊ, ನಿನ್ ತಂಗಿ ಖಂಡಿತ ಸಿಕ್ಕೇ ಸಿಗ್ತಾಳೆ. ಹೌದಪ್ಪ, ಹಿಂದೆ ನನ್ ಮಗನೂ ಕಳ್ದೋಗಿದ್ದ. ಆಗ ನಾನು ಇಲ್ಲೇ ಬಂದು ಬೇಡ್ಕೊಂಡಿದ್ದೆ. ನನ್ ಮಗ ಸಿಕ್ತಾ, ನೀನು ಚೆನ್ನಾಗಿ ಬೇಡ್ಕೊ, ಖಂಡಿತ ನಿನ್ ತಂಗಿ ಸಿಕ್ಕೇ ಸಿಗ್ತಾಳೆ. ಏನೇ ಆದ್ರೂ ಆ ಭಗವಂತನ ಕೈ ಬಿಡ್ಬೇಡ. ಹೋಗಪ್ಪ, ಹೋಗು. ಯಾಕೆ ಗಂಟೆ ಬಾರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದೀಯಾ? ನೀನು ಮಲಗಿದೆಯಲ್ಲ, ನಿನ್ನನ್ನು ಎಬ್ಬಿಸ್ಬೇಕಲ್ಲ. ಅದಕ್ಕೆ ಈ ಗಂಟೆ ಬಾರಿಸ್ತಾ ಇದ್ದೀನಿ. ನನ್ನ ತಂಗಿನ ನನ್ನಿಂದ ದೂರ ಮಾಡಿ, ನಾನು ಅವಳನ್ನ ಹುಡುಕೊಂಡು ಅಲಿಯೋ ಹಾಗೆ ಮಾಡಿ, ನೀನ್ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀಯಾ? ನೀನ್ ಹೀಗೆ ಮಲಗಿದ್ರೆ ಕೆಟ್ಟವ್ರಿಗೆಲ್ಲ ಒಳ್ಳೇದಾಗಿ ಒಳ್ಳೆಯವರೆಲ್ಲ ಕಷ್ಟಪಟ್ಕೊಂಡು ಸಾಯ್ಬೇಕಾಗತ್ತೆ. ಯಾಕೆ ಅಂದ್ರೆ ನೀನ್ ಮಲಗಿದೆಯಲ್ಲ. ದಯವಿಟ್ಟು ಎದ್ದೇಳು. ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಹೇಳು. ಹೇಳು ಶಿವಪ್ಪ, ಎದ್ದೇಳು. ನೀನ್ ಹೇಳೋವರೆಗೂ ನಾನು ಬಿಡಲ್ಲ. ಹೀಗೆ ಗಂಟೆ ಹೊಡಿತಾನೆ ಇರ್ತೀನಿ.